ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನೆ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅಜಿತ್ ಭೂಮಿ ಪರವಾಗಿ ನಿಂತ್ಕೊಂಡು ಮನೆಯವರು ಎಲ್ಲರ ವಿರೋಧವಾಗಿ ಮಾತಾಡ್ತಾ ಇರ್ತಾನೆ. ನನ್ನ ಹೆಂಡತಿ ಬಗ್ಗೆ ಯಾರು ಕೆಟ್ಟದಾಗಿ ಮಾತಾಡಬೇಡಿ ಅಂತ ಹೇಳ್ತಾನೆ. ಸದಾ ನನಗೆ ಫೋನ್ ಮಾಡಿ ವಿಚಾರಿಸಿದಾಗ ಭೂಮಿ ವಿಷಯ ಏನಾಯಿತು, ಭೂಮಿಗೆ ಯಾರು ಫೋನ್ ಮಾಡಿದ್ದು ಅಂತ ಗೊತ್ತಾಯ್ತಾ ಅಂತ ಕೇಳಿದಾಗ ಆ ನಂಬರು ಮುಂಬೈಯಲ್ಲಿ ತೋರಿಸ್ತೈತ್ರಿ, ಅವನು ರೋಡ್ ಬದಿ ವಡಪಾವ್ ಮಾರ್ತಾನೆ ಅಂತ ಸದಾನಂದ್ ಹೇಳ್ತಾರೆ. ಏನೋ ಮುಂಬೈಗೂ ಭೂಮಿಗೂ ಏನು ಸಂಬಂಧ ಅಂತ ಅಜಿತ್ ಯೋಚನೆ ಮಾಡ್ತಾ ಇರ್ತಾನೆ. ಅವನು ಯಾಕೆ ಈ ಥರ ಮಾಡ್ತಾನೆ ಅಂತ ಅಜಿತ್ ಯೋಚನೆ ಮಾಡ್ತಾ ಇರ್ತಾನೆ. ಹೋಗ್ಲಿ, ಆ ಫೋನ್ ಏನಾದರೂ ಸ್ವಿಚ್ ಆನ್ ಆಗಿದೆಯಾ ಅಂತ ಕೇಳಿದಾಗ ಇಲ್ಲ ಸಾಹೇಬ್ರೆ, ಆ ಫೋನು ಅಲ್ಲೇ ಸ್ವಿಚ್ ಆಫ್ ಆಗಿದೆ. ಆಮೇಲೆ ಎಲ್ಲೋಯ್ತು ಏನಾಯಿತು ಅಂತ ಒಂದು ಗೊತ್ತಾಗ್ತಾ ಇಲ್ಲ ಸಾಹೇಬ್ರೆ ಅಂದಾಗ, ಸರಿ ಆಯಿತು, ಹುಡುಗನ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೊಳ್ಳಿ ಅಜಿತ್ ಹೇಳಿ ಫೋನ್ ಕಟ್ ಮಾಡ್ತಾರೆ. ಅಷ್ಟರಲ್ಲಿ ಸತ್ಯಣ್ಣ ಫೋನ್ ಮಾಡಿ, ಭೂಮಿ ಹೇಗಿದ್ದಾಳೋ ಅಜಿತ, ಚೆನ್ನಾಗಿದ್ದಾಳುವೇನೋ, ಆರಾಮಾಗಿದ್ದಾಳ ಅಂತ ಕೇಳಿದಾಗ, ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸತ್ಯಣ್ಣ. ಈ ಮನೆಯಲ್ಲಿ ಒಬ್ಬಳನ್ನ ಬಿಟ್ಟೋಗೋಣ ಅಂದರೆ ಯಾರು ಅವಳ ಬಗ್ಗೆ ಕಾಳಜಿ ವಹಿಸಲ್ಲ. ಅವಳಿಗೆ ಎಲ್ಲರೂ ಸೇರಿ ಚುಚ್ಚಿ ಮಾತಾಡ್ತಾರೆ. ಮತ್ತೆ ಅವಳು ಬೇಜಾರಾಗ್ತಾಳೆ. ನಾನಾರು ಈ ಕೇಸ್ ಬಗ್ಗೆ ವಿಚಾರಣೆ ಮಾಡೋಣ, ಹೊರಗಡೆ ಹೋಗೋಣ ಅಂದರೆ ಭೂಮಿನ ಒಬ್ಬಳೆ ಬಿಟ್ಟು ಹೋಗೋಕ್ಕಾಗಲ್ಲ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸತ್ಯಣ್ಣ. ಅವಳು ತುಂಬ ಬೇಜಾರಲ್ಲಿದ್ದಾಳೆ. ಅವಳು ಕರೆಕ್ಟಾಗಿ ಊಟನೂ ಮಾಡ್ತಾ ಇಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸತ್ಯಣ್ಣ ಅಂದಾಗ, ಸರಿ ಒಂದು ಕೆಲಸ ಮಾಡು, ನಾನು ಬೇಗ ರೆಡಿಯಾಗಿ ಬರ್ತೀನಿ, ನೀನು ಭೂಮಿಗೆ ಊಟ ತಿಂಡಿ ಮಾಡಿಸಿ ರೆಡಿಯಾಗಿರು, ಇಬ್ಬರು ಹೊರಗಡೆ ಹೋಗೋಣ ಅಂತ ಸತ್ಯಣ್ಣ ಹೇಳ್ತಾರೆ. ಈ ಕಡೆ ಅಜಿತ್ ರೂಮಿಗೆ ಬಂದಾಗ ಭೂಮಿ ಮಲ್ಕೊಂಡು ಕನ್ವರ್ಸ್ತಾ ಇರ್ತಾಳೆ. ಅಪ್ಪ, ನಾನು ಯಾಕೆ ಬಿಟ್ಟು ಹೋದ್ರಿ ನೀವು, ನನ್ನ ಜೊತೆ ನೀವು ಇರಬೇಕಿತ್ತು, ದಯವಿಟ್ಟು ಪ್ಲೀಸ್ ಅಪ್ಪ ವಾಪಸ್ ಬನ್ನಿ ಅಂತ ಭೂಮಿ ನಿದ್ದೆಲ್ಲೇ ಕನ್ವರ್ಸ್ತಾ ಇರ್ತಾಳೆ. ಇದನ್ನು ಕೇಳಿಸ್ಕೊಂಡು ಅಜಿತ್, ಈ ಕೈನ ಯಾವತ್ತೂ ನಾನು ಬಿಡೋದಿಲ್ಲ, ಈ ಅಜಿತ್ ನಿನ್ನ ಜೊತೆ ಯಾವಾಗಲೂ ಇರ್ತಾನೆ ಭೂಮಿ, ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡೋಕ್ಕೆ ನಂಗೆ ತುಂಬ ಬೇಜಾರಾಗ್ತಾ ಇದೆ. ಯಾವಾಗಲೂ ಎಲ್ಲರನ್ನೂ ರೇಗಿಸ್ತಾ ಖುಷಿಯಾಗಿದ್ದು ನೀನು ಇವತ್ತು ಈ ರೀತಿ ಕಣ್ಣೀರಾಗ್ತಾ ಇರೋದು ನೋಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ ಅಂತ ಬೇಜಾರು ಮಾಡಿಕೊಂಡು ಅಜಿತ್ ಮನಸ್ಸಲ್ಲೇ ಅನ್ಕೊತಾ ಇರ್ತಾನೆ. ಆದಷ್ಟು ಬೇಗ ಭೂಮಿ ಕಳಂಕನ ಅಳಿಸೋದ್ರ ಜೊತೆಗೆ ಅವ್ರ ತಾಯಿ ಭಾಗ್ಯಮ್ಮನ್ನ ಬೇಗ ರಿಲೀಸ್ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅಜಿತ್. ಅಯ್ಯೋ, ಭೂಮಿಗೆ ಯಾಕೋ ಜ್ವರ ಬಂದಿರೋ ಆಗಿದೆ, ಹೇಗಿದ್ರು ಅಶ್ವಿನಿ ನರ್ಸ್ ಅಲ್ವಾ, ಅವರು ಬಂದಿದ್ರೆ ಅವ್ರನ್ನೇ ಕರ್ಕೊಂಬರೋಣ ಅಂತೇಳಿ ಅಜಿತ್ ಅಶ್ವಿನಿ ಹುಡ್ಕೊಂಡು ಬರ್ತಾನೆ. ಈ ಕಡೆ ಅಶ್ವಿನಿ ಅಜ್ಜಿ ಜೊತೆ ಮಾತಾಡಿಕೊಂಡು, ಅಜ್ಜಿ ನಾನು ಹೋಗಿ ನಿಮಗೆ ಹಾರ್ಟ್ ಪ್ಯಾಕ್ ತೊಗೊಂಬರ್ತೀನಿ, ಕಾಲು ನೋವು ಕಮ್ಮಿ ಆಯ್ತಾ ಅಜ್ಜಿ ಅಂತ ಕೇಳಿದಾಗ, ನೀನು ಬಂದರೆ ನನಗೇನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ ಕಣಮ್ಮ, ಮನಸ್ಸಿಗೆ ನೆಮ್ಮದಿ ಕಣಮ್ಮ, ನಿಜವಾಗ್ಲೂ ನೀನು ನೋಡಿದ್ರೆ ಎಲ್ರಿಗೂ ಬೇಕು ಅಂತ ಅನಿಸೋ ಮಗಳು, ಎಲ್ಲರ ಮನೆಯಲ್ಲೂ ನಿನ್ನಂಥ ಮಗಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಹೇಗೋ ಅಜ್ಜಿ ಖುಷಿಯಾಗಿದ್ದಾರೆ, ಇದೇ ಒಳ್ಳೆ ಟೈಮು, ಇದೇ ಸಮಯದಲ್ಲಿ ನನ್ನ ಬಾಣನ ಉಪಯೋಗಿಸ್ಬೇಕು. ಶಾರದಾ ಫೋಟೋ ನೋಡಿ ಅಳ್ತಾ ಇರ್ತಾಳೆ. ಇವಳು ಯಾಕೆ ಶಾರದಾ ಫೋಟೋ ನೋಡಿ ಅಳ್ತಾ ಇದ್ದಾಳೆ ಅಂತೇಳಿ ಅಜ್ಜಿ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಶಾರದಾ ಹೇಳಿರೋ ಹಾಡನ್ನೇ ಅಶ್ವಿನಿನೂ ಕೂಡ ಹೇಳ್ತಾಳೆ. ಆಗ ಅಜ್ಜಿಗೆ ಶಾಕ್ ಆಗುತ್ತೆ. ಇದೇನಿದು, ಶಾರದಾ ಮನಸ್ವಿನಿಗೆ ಮಲಗ್ಸೋಕ್ಕೆ ದಿನ ಆಡ್ತಿದ್ದಾಡು, ಹೀಗೆ ಅಶ್ವಿನಿ ಹೇಳ್ತಾ ಇದ್ದಾಳಲ್ಲ ಅಂತ ಅದೇ ಥರನೇ ಹೇಳ್ತಾ ಇದ್ದಾಳೆ, ಏನು ಅರ್ಥ ಇದು ಅಂತೇಳಿ ಟೆನ್ಷನ್ ಮಾಡ್ಕೊತಾರೆ ಅಜ್ಜಿ. ಇವಳು ಏನಾದರೂ ಮನಸ್ವಿನಿ ಆಗಿರ್ಬೋದಾ, ಚೇಚೆ, ಇವಳು ಅವಾಗ ನಮ್ಮ ಫ್ಯಾಮಿಲಿ ಇದೆ ಅಂತ ಹೇಳಿದ್ಲು, ಫ್ಯಾಮಿಲಿ ಇದ್ಮೇಲೆ ಇವಳು ಹೇಗೆ ಮನಸ್ವಿನಿ ಆಗೋಕ್ಕೆ ಸಾಧ್ಯ ಅಜ್ಜಿ ಅನ್ಕೊತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅಜಿತ್ ಬರ್ತಾನೆ. ಭೂಮಿಗೆ ಸ್ವಲ್ಪ ಜ್ವರ ಬಂದಿದೆ, ಬಂದು ನೋಡಿ ಅಂತ ಅಶ್ವಿನಿನ ಅಜಿತ್ ಕರೀತಾನೆ. ಅದು ಡಾಕ್ಟ್ರನ್ನ ಕರೀರಿ ಅಂತ ಅಶ್ವಿನಿ ಹೇಳ್ತಾಳೆ. ಡಾಕ್ಟರ್ನ ಕರಿಬೋದು, ಅದು ಲೇಟ್ ಆಗುತ್ತೆ, ಹೆಂಗೂ ನೀವು ಮನೇಲೇ ಇದ್ದೀರಲ್ವಾ, ನೀವು ತಾನು ನರ್ಸು ತಾನೆ, ಬನ್ನಿ ನೋಡಿ ಅಂತ ಅಜಿತ್ ಕರೀತಾನೆ. ಅಜಿತ್ ಕರೆದಾಗ ಅಶ್ವಿನಿ ಅದು ಅಂತ ಯೋಚನೆ ಮಾಡ್ಕೊತ ನಿಂತಿರ್ತಾಳೆ. ಏನು ಯೋಚನೆ ಮಾಡ್ತಾ ಇದ್ದೀರಾ, ಬನ್ನಿ ಬೇಗ ಅಜಿತ್ ಹೇಳಿದಾಗ, ಬನ್ನಿ ಬೇಗ ಅಂತಂದು ಕರೆದಾಗ ಟೆನ್ಷನ್ ಮಾಡ್ಕೊಂಡು ಅಶ್ವಿನಿ ಹೋಗ್ತಾ ಇರ್ತಾಳೆ. ನೀವು ಹೋಗಿರಿ, ಅಜ್ಜಿ ರೂಮಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ಇದೆ, ತೊಗೊಂಡು ಬರ್ತೀನಿ, ನೀವು ಹೋಗಿರಿ ಅಂತ ಅಶ್ವಿನಿ ಹೇಳ್ತಾಳೆ. ಈ ಕಡೆ ಅಶ್ವಿನಿ ದೇವಯಾನಿ ರೂಮಿಗೆ ಬಂದು, ಮೇಡಮ್ ಇವಾಗ ತಲೆ ಹೋಗೋಂಥ ಕೆಲಸ ಆಗಿದೆ, ಆ ಭೂಮಿಗೆ ಹುಷಾರಿಲ್ವಂತೆ, ಬಂದು ನೋಡು ಅಂತ ಅಜಿತ್ ಕರಿತಾ ಇದ್ದಾನೆ. ಡಾಕ್ಟರ್ ಏನು ಹೇಳಿದಾರೋ ಆ ಮೆಡಿಸಿನ್ ಕೊಡೋ ಅಂಥ ಕೆಲಸ ಅಷ್ಟೇ ನಂದು, ನರ್ಸು ಓದಿಲ್ಲ ಡಾಕ್ಟ್ರು ಅಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ಈಗ ಅಜಿತ್ ಬೇರೆ ನನ್ನನ್ನು ಭೂಮಿ ನೋಡುಬಾ ಅಂತ ಕರಿತಾ ಇದ್ದಾನೆ, ಏನು ಮಾಡಲಿ ಮೇಡಮ್ ಅಂತ ಅಶ್ವಿನಿ ಟೆನ್ಷನ್ ಮಾಡ್ಕೊಂಡಾಗ, ಅಲ್ಲ ನಿನಗೆ ಬುದ್ಧಿ ಇಲ್ವಾ, ನಿನಗೆ ಹುಷಾರು ತಪ್ಪಿದಾಗ ಯಾವ ಮಾತ್ರೆ ತಗೊಂತೀಯಾ, ಅದನ್ನೇ ಕೊಡ್ಬೇಕು ತಾನೆ ನೀನು, ಏನು ಸ್ವಲ್ಪನೂ ಬುದ್ಧಿನೇ ಇಲ್ವಲ್ಲ ನಿನಗೆ, ಇಷ್ಟಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ತೀಯಲ್ಲ ಅಂತ ದೇವಯಾನಿ ಹೇಳ್ತಾಳೆ. ಅಶ್ವಿನಿ ಮಾತ್ರೆ ಕೊಡೋಕ್ಕೆ ಅಂತ ಬಂದಾಗ ಅಷ್ಟರಲ್ಲಿ ಸತ್ಯಣ್ಣನೇ ಡಾಕ್ಟರ್ನ ಕರ್ಕೊಂಬಂದಿರ್ತಾರೆ. ತುಂಬ ಹುಷಾರು ತಪ್ಪಿದ್ದಾರೆ, ಹುಷಾರಾಗಿ ನೋಡ್ಕೊಳ್ಳಿ, ಊಟ ತಿಂಡಿ ಸರಿಯಾಗಿ ಮಾಡಿಲ್ಲ ಅನಿಸುತ್ತೆ, ಇವರು ತುಂಬ ಏನೋ ಯೋಚನೆ ಮಾಡ್ತಾ ಇರಂಗಿದ್ದಾರೆ, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದಾಗ, ಸರಿ ಆಯಿತು ಹುಷಾರಾಗಿ ನೋಡ್ಕೊತೀವಿ ಅಂತ ಡಾಕ್ಟರ್ಗೆ ಹೇಳಿ ಅಜಿತ್ ಅಲ್ಲಿಂದ ಡಾಕ್ಟರ್ನ ಕಳಿಸ್ತಾರೆ. ಅಜಿತ್ಗೆ ಸಣ್ಣದಾಗಿ ಅಶ್ವಿನಿ ಮೇಲೆ ಅನುಮಾನ ಶುರುವಾಗುತ್ತೆ. ಇವಳೇನು ನಾನು ಕರೆದ್ರೆ ಯಾಕೋ ಒಂಥರ ಮಾಡ್ತಾ ಇದ್ಲು, ಬಂದು ನೋಡು ಅಂದರೂ ನೋಡಲಿಲ್ಲ ಭೂಮಿನ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಭೂಮಿಗೆ ಊಟ ಮಾಡಿಸಿ ಮಾತ್ರೆ ನುಂಗಿಸಿ, ನೀನು ಹೀಗೆ ಇದ್ದರೆ ಹೇಗೆ ಭೂಮಿ,
ನೋಡು ಡಾಕ್ಟರು ಚೆನ್ನಾಗಿ ತಿನ್ನಬೇಕು ಅಂತ ಹೇಳಿದ್ದಾರೆ. ಏ ಶಕ್ತಿ ಬೇಕು ಅಂದರೆ ನೀನು ತಿನ್ನಬೇಕು. ನಾನು ಹೇಳಿದ್ದೀನಲ್ವಾ ನಿಂದೇನು ತಪ್ಪಿಲ್ಲ, ನೀನು ಕಳಂಕ ನಾನು ತೊಳಿತೀನಿ ಅಂತ ಹೇಳಿದ್ದೀನಲ್ವಾ, ನೀನು ಯಾಕೆ ಚಿಂತೆ ಮಾಡ್ತೀಯಾ? ನಿನ್ನನ್ನು ಈ ಕೇಸಿಂದ ಆದಷ್ಟು ಬೇಗ ನಾನು ಹೊರಗೆ ತಂದೆ ತರ್ತೀನಿ ಅಂತ ಹೇಳಿದಾಗ ಭೂಮಿಗೆ ತುಂಬ ಖುಷಿಯಾಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.